ಹಳ್ಳಿಕೇಡು ಸಹಕಾರಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ, ಕಾರ್ಖಾನೆಯ ಬಗ್ಗೆ ಬೆಂಗಳೂರಿನಲ್ಲಿ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಸಭೆಯಲ್ಲಿ ಹೇಳಿರುವ ಹಾಗೆ ಕೇಂದ್ರ ಸರ್ಕಾರದ ಅನುಮೋದನೆ ಪಡೆದು ಅದರ ಸಹಕಾರದಿಂದ ಶುಗರ್ ಕಾರ್ಖಾನೆಗಳ ಪುನಶ್ಚೇತನ ಮಾಡುವ ವಿಚಾರ ಹೊಂದಿದ್ದೇವೆ. ಅದರಲ್ಲಿ ಬೀದರ್ ಬೇಸಿಸ್ಗೆ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಿ ಸೇರಿಸುವ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದ್ರು ಎಂದು ತಿಳಿಸಿದರು. ರೈತರು, ಅಲ್ಲಿರುವ ಕಾರ್ಮಿಕರು ಬಹಳ ಸಂಕಷ್ಟಕ್ಕೀಡಾಗಿದ್ದಾರೆ. ಹಾಗಾಗಿ ರೈತರ ಕಾರ್ಮಿಕರ ಹಿತದೃಷ್ಟಿಯಿಂದಾದರೂ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬೇಕು ಎಂದು ಮಾನ್ಯ ಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ ಮನವಿ ಮಾಡಿದರು. ಇನ್ನ ಬಿಎಸ್ಎಸ್ಕೆ ಕಾರ್ಖಾನೆ ಜಾಗದಲ್ಲಿ ಪ್ಲಾಟ್ ಹಾಕ್ತಾರೆ, ಲೇಔಟ್ ಮಾಡ್ತಾ ಇದ್ದಾರೆ ಎನ್ನುವ ಊಹಾಪೋಹಗಳ ಬಗ್ಗೆ ಹಾಗೂ ಇದರ ಬಗ್ಗೆ ರೈತರಲ್ಲಿ ಇರುವ ಆತಂಕದ ಬಗ್ಗೆ ಕೇಳಿದ ಪ್ರಶ್ನೆಗೆ ಮಾತನಾಡಿದ ರಾಜಶೇಖರ್ ಪಾಟೀಲ್ ಅವರು, ಇನ್ನು ಶಿವಾನಂದ ಪಾಟೀಲ್ ಅವರು ಕಟ್ಟುನಿಟ್ಟಾಗಿ ಈಗಾಗಲೇ ಹೇಳಿದ್ದಾರೆ, ಸಹಕಾರಿ ಸಕ್ಕರೆ ಕಾರ್ಖಾನೆ ಬಯಲಾದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಾರಾಟ ಆದರೂ ಮಾಡಲಿ ಅಥವಾ ಲೀಸ್ ಆದರೂ ಕೊಡಲಿ, ಪುನಃ ಆ ಜಾಗದಲ್ಲಿ ಕಾರ್ಖಾನೆಯನ್ನೇ ಆರಂಭಿಸಬೇಕು ಹೊರತು ಆ ಜಾಗದಲ್ಲಿ ಬೇರೆ ಯಾವುದೇ ಪ್ಲಾಟ್ ಲೇಔಟ್ ಹಾಕಂಗಿಲ್ಲ. ಅದಕ್ಕೆ ಸರ್ಕಾರ ಕೂಡ ಪರವಾನಗಿ ನೀಡುವುದಿಲ್ಲ ಎಂದು ತಿಳಿಸಿದರು. ಈಗ ನೋಡಿ, ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಈಗಾಗಲೇ ಬೆಳಗಾಂದಲ್ಲಿ ಕೂಡ ಒಂದು ಮೀಟಿಂಗ್ ಆಗಿತ್ತು. ನನಗೂ ಕೂಡ ಕರೆದಿದ್ರು. ಬೆಂಗಳೂರಲ್ಲಿ ಕೂಡ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೆಂಗಳೂರಲ್ಲಿ ಕೂಡ ಒಂದು ಮೀಟಿಂಗ್ ಮಾಡಿದರು. ನಾನು ಕೂಡ ಮೀಟಿಂಗಲ್ಲಿ ಭಾಗಿಯಾಗಿದ್ದೆ. ನನಗೂ ಕೂಡ ಜಿಲ್ಲಾಧಿಕಾರಿಗಳು ನೋಟಿಸ್ ಬರ್ರಿ ಅಂತ. ನಾವು ಹೋಗಿದಾಗ ನಮ್ಮದು ಉದ್ದೇಶ ಇಷ್ಟೇ ಇತ್ತು, ನೀವು ಫ್ಯಾಕ್ಟ್ರಿ ಲೀಸರ ಕೊಡಿ ಅಥವಾ ಔಟ್ರೇಟ್ ಸೇಲ್ರ ಮಾಡಿ ಒಟ್ಟಿನ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗುತ್ತೆ. ಆ ಒಂದು ದೂರದೃಷ್ಟಿ ಇಟ್ಕೊಂಡು ನಾವೆಲ್ಲ ಹೇಳಿದಾಗ ಕೆಲವೊಂದು ಶುಗರ್ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಕೆಲವು ವಿಚಾರಗಳು ಹೇಳಿದ್ರು. ಇಲ್ಲ, ನಾವು ಕೇಂದ್ರ ಸರ್ಕಾರದ ಒಂದು ಅನುಮೋದನೆ ಪಡೆದುಕೊಂಡು ಕೆಲವು ಶುಗರ್ ಫ್ಯಾಕ್ಟ್ರಿಗಳಿಗೆ ನಾವು ಪುನಶ್ಚೇತನೆ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಸ್ಕೀಮ್ದಲ್ಲಿ ಹೇಳಿದ್ದಾರೆ ಅವರು. ಅದು ನಿಮ್ಮ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಕೂಡ ನಾವು ತೊಗೊಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ನೀವು ಈಶ್ವರ್ ಖಂಡ್ರೆ ಅವರು, ರೈಲ್ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಅವರು ನೀವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಅದು ತೊಗೊಳ್ತಕ್ಕಂಥ ಕೆಲಸ ನೀವು ಮಾಡಿರಿ ಅಂತ ಶಿವಾನಂದ ಪಾಟೀಲ್ ಕೂಡ ಸಲಹೆ ಕೊಟ್ಟರು. ಆಮ್ಯಾಗ ಈಶ್ವರ್ ಖಂಡ್ರೆ ಅವರು ಕೂಡ 2 ಸಲ ಕರೆದ್ರು. ಆಮ್ಯಾಗ ಮುಂದೆ ಸ್ವಲ್ಪ ಯಾಕೋ ವಿಳಂಬ ಆಯಿತು, ಅದು ಮಾಡೋಕ್ಕಾಗಲಿಲ್ಲ. ಇವತ್ತು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಕೇಳ್ತಾ ಇದ್ರಿ. ಅದೇನೋ ಚುನಾವಣೆ ಕೋರ್ಟ್ ಮೆಟ್ರ್ ಹೋಗಿ ಮುಂದ್ಗಡೆ ಹೋಗಿತ್ತು. ನಿನ್ನೆ ಪತ್ರಿಕೆಯಲ್ಲಿ ನೋಡಿದ್ದೀನಿ, 23ನೇ ತಾರೀಕು ಚುನಾವಣೆ ಬಂದಿದೆ. ಅದು ಆದ ನಂತರ ಅವರವರು ಯಾವಾಗ ಅವರು ಕಾರ್ಖಾನೆಗಳು ಪ್ರಾರಂಭ ಮಾಡಬೇಕು. ಇವತ್ತು ಮಹಾತ್ಮ ಗಾಂಧಿ ಇರ್ಬೋದು, ನಾರಂಜ ಇರ್ಬೋದು, ಇವತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲತೆ ಇರ್ಬೋದು. ಆದರೆ ಹುಮ್ನಾಬಾದು ಮತ್ತು ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ರೈತರಿಗೆ ಸಾಕಷ್ಟು ಅನಾನುಕೂಲತೆ ಇದೆ. ಇಲ್ಲಿರ್ತಕ್ಕಂಥ ರೈತರು ಎಲ್ಲಿ ಯಾವ ಕಾರ್ಖಾನೆ ಕಬ್ಬು ಹಾಕ್ಬೇಕು ಹೇಳಿ, ಇಲ್ಲ ಚಿಂಚೋಳಿಗೆ ಹೋಗ್ಬೇಕು, ಇಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು, ಇಲ್ಲ ತೆಲಂಗಾಣಕ್ಕೆ ಹೋಗ್ಬೇಕು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಇದೆ. ಇಲ್ಲೇ ಹೋದ್ರೆ ನಮ್ಮಲ್ಲಿ ಇರ್ತಕ್ಕಂಥ ರೈತರು ಕಂಗಾಲಾಗಿದ್ದಾರೆ. ಈ ವಿಶೇಷವಾಗಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆದು ಏನಿದೆ ಅಂದ್ರೆ, ಅಲ್ಲೇ ಇರ್ತಕ್ಕಂಥ ಸುತ್ತಮುತ್ತ ಸುಮಾರು ಒಂದು 20 ಕಿಲೋಮೀಟ್ರ್ ಒಳಗಡೆ ಬಂಡಿ, ಚಕ್ರಿ ಬಂಡಿ ನೀವೇನಂತಾರಲ್ಲ, ಆ ಬಂಡಿನಲ್ಲೇ ಕಟ್ಟಿಂಗ್ ಆಗ್ತಿತ್ತು. ಭಾಳ ಸಮೀಪ ಹೊಲಗಳು ಅಲ್ಲಿಂದಲೇ ತಂದು ಇದು ಮಾಡ್ತಿರು. ಅಲ್ಲಿ ಟ್ರಕ್ಸು ಅದೇನೋ ಹೋಗಬೇಕಾಗಿಲ್ಲ, ಆ ಬಂಡಿಲಿಂದ ಬಂದು ಭಾಳ ರೈತರಿಗೆ ಕೂಡ ಅನುಕೂಲ ಆಗ್ತಿತ್ತು. ಇವತ್ತು ಪರಿಸ್ಥಿತಿಯಲ್ಲಿ ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದಾರೆ ರೈತರು. ಈಗಲೂ ಕೂಡ ನಮ್ಮ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಈ ಒಂದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಯಾರು ಅಧ್ಯಕ್ಷರಿದ್ದಾರೆ, ಯಾರು ಸದಸ್ಯರಿದ್ದಾರೆ ನಮಗದು ಮುಖ್ಯ ಇಲ್ಲ. ಇವತ್ತಲ್ಲಿ ಕಾರ್ಖಾನೆ ಪ್ರಾರಂಭ ಆಗುತ್ತೆ. ಏನು ರೈತರು ಸಂಕಷ್ಟದಲ್ಲಿದ್ದಾರೆ, ರೈತರು ಇವತ್ತು ಅವ್ರಿಗೆ ಒಳ್ಳೇದಾಗಬೇಕು. ಅಲ್ಲಿರ್ತಕ್ಕಂಥ ಸುಮಾರು 300-400 ಜನ ಕಾರ್ಮಿಕರಿದ್ದಾರೆ. ಇವತ್ತು ಕಾರ್ಮಿಕರ ಪರಿಸ್ಥಿತಿ ಏನಿದೆ ಅಂದ್ರೆ, ಒಂದು ಕಡೆ ಅವ್ರು ಹೇಳ್ತಾರೆ ನಮಗೆ 90 ಕೋಟಿ ರೂಪಾಯಿ, 100 ಕೋಟಿ ರೂಪಾಯಿವರೆಗೆ ಪೇಮೆಂಟ್ ಬರಬೇಕು ಅಂತ. ನಾವು ಹಿಂದೆ ಕಾರ್ಖಾನೆ ಅಧ್ಯಕ್ಷರಾದಂಥ ಸುಭಾಷ್ ಕಲ್ಲೂರು ಅವ್ರಿಗೆ ಕೇಳಿದಾಗ, ಇಲ್ಲ ಒಂದು 15 ಕೋಟಿ 20 ಕೋಟಿ ಏನಾರ ಅವ್ರಿಗೆ ಆಗ್ಬೋದು ಅಂತ ಕಲ್ಲೂರು ಅವ್ರು ಹೇಳ್ತಾಯಿದ್ರು. ಅದು ಏನು ಮಾಡಿದಾರ, ಏನು ಬಿಟ್ಟಿದಾರ, ಅವರೇ ಅಧ್ಯಕ್ಷರಿದ್ರು. ಅದ್ರ ಬಗ್ಗೆ ಅವರಿಗೆ ಫುಲ್ ಮಾಹಿತಿ ಇದೆ. ಇವತ್ತು ಕಾರ್ಮಿಕರಿಗೂ ಒಳ್ಳೆಯದಾಗಬೇಕು. ಈ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷವಾಗಿ ಹುಮ್ನಾಬಾದ್ ಮತ್ತು ಬಸವ ಕಲ್ಯಾಣ ರೈತರಿಗೆ ಅನುಕೂಲ ಆಗಬೇಕು ಅಂದರೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಕೂಡ ವಿನಂತಿ ಮಾಡ್ತೀನಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೂಡ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ, ತಮ್ಮ
ಪ್ರಯತ್ನ ಆಯಿತು ಅಂದ್ರೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ತದೆ. ಈಗ ನೋಡಿ, ಒಂದು ಮೀಟಿಂಗ್ನಲ್ಲಿ ಏನಾಯಿತು, ಶಿವಾನಂದ ಪಾಟೀಲ್ರವ್ರು ಏನು ಹೇಳಿದ್ರು ಅಂದ್ರೆ, ನೀವು ಕಾರ್ಖಾನೆ ಜಾಗ ಯಾರಿಗಾದರೂ ಸೇಲ್ ಮಾಡಿದ್ರಿ, ಯಾರಾದರೂ ತೊಗೊಂಡಿದ್ದೀರ ಅಂದರೂ ಕೂಡ ನೀವು ಅವ್ರು ತೊಗೊಂಡಿದ್ದವರು ಕಾರ್ಖಾನೆನೇ ಮಾಡಬೇಕು. ಕಾರ್ಖಾನೆ ಬಯಲಾದಾಗಿದೆ, ನೀವು ಅದೆಲ್ಲ ಅದು ಅವ್ರಿಗೆ ಗುರ್ತಾಗಿದೆ, ನೀವೆಲ್ಲ ತೆಗೆದು ನೀವೇನಾದರೂ ಪ್ಲಾಟ್ಸ್ ಮಾಡ್ತೀರಿ, ಇದು ಮಾಡ್ತೀರಿ, ಅದು ಮಾಡ್ತೀರಿ ಅನ್ನೋದು ಅದಕ್ಕೆಲ್ಲರೂ ಕೂಡ ಸರ್ಕಾರ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಶಿವಾನಂದ ಪಾಟೀಲ್ ಅವರು ಬೆಂಗಳೂರಿನ ಮೀಟಿಂಗ್ನಲ್ಲಿ ನಮಗೆಲ್ಲ ಹೇಳಿದ್ದಾರೆ. ಅವಾಗ ನನಗೆ ಅನಿಸಿದ ಮಟ್ಟಿಗೆ ಈಶ್ವರ್ ಖಂಡ್ರೇಜ್ ಅವರು ಇದ್ದರು, DCC ಬ್ಯಾಂಕ್ ಅಧ್ಯಕ್ಷರು ಅಮರ್ ಖಂಡ್ರೆ ಅವರು ಇದ್ದರು, ವಿಧಾನ ಪರಿಷತ್ನ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಅವರು, ನಾನಿದ್ದೆ, ರಹೀಮ್ ಖಾನ್ ಅವರಿದ್ದರು, ನಾವೆಲ್ಲ. ಮತ್ತು ಅವಾಗ ಪಾಪ ಸಹಕಾರ ಮಂತ್ರಿ ನಮ್ಮ KN ರಾಜಣ್ಣ ಕೂಡ ಇದ್ದರು. ಅವಾಗ ನಾವೆಲ್ಲ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿದ್ದಾರೆ.